ಅಣ್ಣ ಅಣ್ಣ ಯಾಕೆ ಹಂಗೆ ನೋಡ್ತಾ ಇದೆಯಾ ದೊರ್ಗುಟ್ಕೊಂಡು? ಯಾಕೆ ಯಾಕೆ ಅಣ್ಣ ಯಾಕೆ? ಯಪ್ಪ ಯಾಕೆ ಅಣ್ಣ ಹಂಗೆ ನೋಡ್ತಾ ಇದೀನಿ, ನನಗೆ ಭಯವಾಗುತ್ತೆ. ಏಯ್, ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವೇನೆ? ಹಾಂ, ನಾನು ಹೇಳಲಿಲ್ವಾ ನಿಮ್ಮ ಅತ್ತಿಗೆಲ್ಲ ಕೆಲಸ ಮಾಡಿಕೊಡು ಅಂತ? ಹಾಂ, ಇನ್ಮೇಲೆ ರೂಮ್ನಾಗ ಕೂಡಾಕ್ತೀನಿ ನಿನ್ನ. ಇಲ್ಲ ರೂಮ್ನಾಗ ಕೂಡಾಕಲ್ಲ, ಎಳ್ಕೊಂಡು ಹೋಗಿ ಇವಳನ್ನ. ಅಲ್ಲ ಕಣೆ, ಅದು ಸೋಮನ್ನ ಯಾಕೆ ಮಾತಾಡ್ಸೋಕೆ ಹೋಗ್ತೀಯ? ಯಾಕೆ ಮಾತಾಡ್ಸೋಕೆ ಹೋಗ್ತೀಯ ಅಂತ ಹೇಳಿ ಅವರಮ್ಮ ಯಾಕೆ ಕರೆದು ನಮ್ಗೆ ಹೇಳ್ತು ನಿನ್ನ ತಂಗಿ ಹಿಂಗೆ ಮಾಡ್ತಾ ಐತೆ ಅಂತೇಳಿ. ನಮ್ಮ ಮರ್ಯಾದೆ ತೆಗಿತೀಯ ನೀನು? ಇಲ್ಲ ಕಣ ಅಣ್ಣ, ಇಲ್ಲ ನನ್ನ ಮರ್ಯಾದೆ ತೆಗಿಯಲ್ಲ ಕಣ. ಇಲ್ಲ ಅಣ್ಣ, ನಿನ್ನ ಮರ್ಯಾದೆ ತೆಗಿಯಲ್ಲ ಕಣ. ನಮ್ಮ ಮರ್ಯಾದೆ ತೆಗಿತಾಳೆ ಊರಾಗೆಲ್ಲನ. ನಮ್ಮ ಮರ್ಯಾದೆ ತೆಗ್ದು ಎಲ್ಲ ಹಾಳು ಮಾಡಿ ಇಡ್ತಾಳೆ. ನಾನು ಹೇಳ್ತೀನಿ ಸುಮ್ಮನೆ ಇವಳನ್ನ ರೂಮ್ನಾಗ ಕೂಡಾಕಣ, ರೂಮ್ನಾಗ ಕೂಡಾಕ ತಕನ ಬಗ್ಗಲ್ಲ. ನಾವು ಎಷ್ಟು ಕೆಲಸ ಮಾಡಿಕೊಡು ಅವತ್ತಿಗೆ ಅಂತೇಳಿ ಎಷ್ಟು ಬಾಯಿ ಬಿಟ್ಟು ಹೇಳಿದ್ರು ಇವಳು ಅರ್ಥ ಮಾಡ್ಕೊಂಬಲ್ಲ. ಸುಮ್ಮನೆ ರೂಮ್ನಕ್ಕೆ ಕರ್ಕೊಂಡೋಗಿ ಕೂಡಾಕು ಎಣ ಇವಳನ್ನ. ಅಯ್ಯೋ 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 ಪಾಪಾ, ಏಯ್ ಪಾಪಾ, ಸುನಿಲಾ, ಯಾಕೋ ಒದಿತಾ ಇದೆಯಾ ಗಿರ್ಜಿಂಬೆನಾ? ನಮ್ಮದು ಮರ್ಯಾದೆ ತೆಗಿತಾ ಇದ್ದಾಳೆ ಅವಳು ಊರಾಗೆ, ಅದಕ್ಕೇನೆ ಸರಿಯಾಗಿ ಹಿಡ್ಕೊಂಡು ಬಾರಿಸ್ತಾ ಇದ್ದೀನಿ. ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ. ಆ ಅಕ್ಕಯ್ಯ ಕಾರ್ದು ನಮ್ಗೆ ಹೇಳುತ್ತಾ ಸೋಮುರಮ್ಮಯ್ಯ, ನಿಮ್ಮ ತಂಗಿ ಹಿಂಗೆ ಮಾಡ್ದೈತಪ್ಪ, ಸ್ವಲ್ಪ ಗೌರವಾಗಿ ಇರೋಕ್ಕೆ ಹೇಳು, ನಿನ್ನ ತಂಗಿಗೆ ಒಳ್ಳೆ ಬುದ್ಧಿ ಕಲಿಸ್ರಿ, ಒಳ್ಳೆ ತಿಕ್ಕಲ್ ನಂಗೆ ಪೆಕ್ರ ನಂಗೆ ಆಡುತ್ತೆ ನಿನ್ನ ತಂಗಿ ಅಂತ ಹೇಳಿ ಹೇಳ್ತಾರೆ. ನಮ್ಮ ಮರ್ಯಾದೆ ತೆಗಿತಾಳೆ ಇವಳು ಊರಾಗೆಲ್ಲ. ನಾವು ಕಷ್ಟಪಟ್ಟು ದುಡ್ಕೊಂಬರೋದು, ನಾವು ಮೂವಾರು ದುಡಿಯೋದು, ನೀವು ಎಲ್ಲ ಹಾಳು ಮಾಡಿ ಇಡೋದು. ಯಮ್ಮ ನೋಡಮ್ಮ, ಸೋಮರ ಅಮ್ಮಯ್ಯ ಸುಳ್ಳು ಸುಳ್ಳು ಹೇಳೈತೆ, ಪೀಟಿಂಗ್ ಇಕ್ಕೈತೆ. ಯಮ್ಮ ನೋಡಮ್ಮ, ಸೋಮರ ಅಮ್ಮ ಪೀಟಿಂಗ್ ಇಕ್ಕೈತೆ. ಅವಳು ಸುಮ್ಮನೆ ಸುಳ್ಳು ಹೇಳಳೆ ಪಾಪ. ಅವಳು ಪವಿತ್ರಮ್ಮ ಸುಮ್ಮನೆ ಇಲ್ಲದ್ದೆಲ್ಲನ ಹೇಳ ಕಣಪ್ಪ. ಏನಿಲ್ಲ, ಏನೋ ಒಂದು ಕ್ಲಾಸ್ ಮಿಂಟು ಅಂತ ಹೇಳಿ ಇವಳು ಸೋಮಪಿ ಅಂತ ಹೇಳಿ ಮಾತಾಡ್ಸಿದ್ಲು. ಮಾತಾಡ್ಸವಳಿ ಅಷ್ಟೇನೆ. ಅವಳು ಇನ್ನೇನು ಯಾತು ಮಾತಾಡಿಲ್ಲ ಕಣಪ್ಪ. ಸುಮ್ಮನೆ ಅವರಮ್ಮಯ್ಯ ಇಲ್ಲದ್ದು ಹೇಳ್ತಾಳೆ. ನೀವು ಅಣ್ಣಯ್ಯರು ಮೂವರು ಸಿಟ್ನರು ಸೆನಕ್ ದುಡಿತೀರಾ, ಚೆಂದ ಕೊಯ್ಲಿ ಹೋಗಿ ಅಂತ ಹೇಳಿ ಒಟ್ಟೂರಿಗೆ ಸೆನಕ್ ನೋಡ್ಕೊಂತಾರಲ್ಲ ಅಂಬ ಒಟ್ಟೂರಿಗೆ ಅವಳು ಹೇಳಿರೋದು. ಒಟ್ಟೂರಿ ಜಾಸ್ತಿ ಅವಳಿಗೆ. ಒಟ್ಟುರಿ ಅಲ್ಲ ಏನಿಲ್ಲ, ಮನೆ ತಕ್ಕೆ ಬಂದು ಬೈದೋತು ಕಣ್ರಿ ಅವ ಅಕ್ಕಯ್ಯ. ಮನೆ ತಕ್ಕೆ ಬಂದು ಬೈದೋದ್ರು ಇವಳಿನ್ನೂ ಸೋಮಪಿ ಅಂತೇಳಿ ಮಾತಾಡ್ಸೋಕೆ ಹೋಗಿದ್ಲಂತೆ. ಅದಕ್ಕೇನೆ ಅವ ಅಕ್ಕಯ್ಯ ನಿಮ್ಮ ಹತ್ರ ಹೇಳಿರೋದು. ನೀರೇ ಇವಳಿನ ಉರಿಯ ಬೆಂಕಕ್ಕೆ ತುಪ್ಪ ಸುರಿತಾಳೆ. ಅವರು ಮೊದಲೇನೆ ಕೆಲಸದಿಂದ ಬರ್ಬೇಕಾದ್ರೆ ಹೇಳು ಕಳಿಸ್ಯಾಳೆ ಅವಳು. ಮೊದಲೇ ಅವರು ಒಯ್ತಾ ಇದ್ದಾರೆ ಅಂತಂದ್ರೆ ನೀನಿನ್ನಮ್ಮ ಹೇಳು. ಮತ್ತೆ ಅವಳು ಗೌರವಾಗಿರ್ಬೇಕು ಕಣತ್ತೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಒಂದು ಮನೆಯಾಗ ಒಂದು ಕಸ ಹೊಡಿಯಲ್ಲ, ಒಂದು ಮುಸ್ರೆ ತೊಳೆಯಲ್ಲ, ಏನಿಲ್ಲ. ಉಂಡ್ಬಿಡ್ತಾಳೆ. ಒಂದು ತಟ್ಟೆ ಇಕ್ಕೊಂಡು, ಒಂದು ತಟ್ಟೆ ಮಾತ್ರ ಉಂಡ್ಬಿಡ್ತಾಳೆ. ಅನ್ನ ಮುದ್ದೆ ಎಲ್ಲ ಇಕ್ಕೊಂಡು ಗನ್ವಾಗಿ ಉಮ್ತಾಳೆ. ಮೊದಲಿಂದ ನಿಮ್ಮ ಅಮ್ಮ ಉಣ್ಸೋದು, ಇವಾಗ ಅವಳೇನೆ ಗನ್ವಾಗಿ ಉಮ್ತಾಳೆ. ಉಂಡು ಊರೆಲ್ಲ ಓಡಾಡ್ತಾಳೆ. ಕೆಲಸ ಹೇಳು, ನನಗೆ ಬರೋಲ್ಲ, ನನಗೆ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಅಂತಾಳೆ. ಏನಾಗೈತೆ ಗಾಡಿ ನಿನಗೆ? ಕೆಲಸ ಮಾಡೋಕ್ಕಾಗಲ್ವೇನೆ? ಏನಾಗೈತಿ ಅಂತ ನೀನು ಇಲ್ಲೋಡೋ ಮನೆಯಾಗೆ ಕೆಲಸ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಸೆನಕ್ಕಿರು. ಬೇಡ ಅಂಬಲ್ಲ. ನಮ್ಮ ಮರ್ಯಾದೆ ತೆಗಿಯೋ ಅಂತ ಕೆಲಸ ಮಾಡಿದ್ರೆ ನೋಡು, ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸುಮ್ಕಿರೋ, ಒಯ್ಬೇಡ. ಅವಳು ಮೊದ್ಲೇನೆ ತಾಪಾಟೇಳು, ಅವಳು ಸೂಕ್ಷ್ಮೇಳು, ಒಯ್ಬೇಡ, ಸುಮ್ಕಿರೋ. ಅಣ್ಣ ಸುಮ್ಮನೆ ಒಯ್ಯೋದು ಬೇಡ, ಏನಿಲ್ಲ. ಅಲ್ಲಿ ರೂಮ್ ಐತಲ್ಲ, ಆ ರೂಮ್ನಾಗ ಹಾಕಿ ಬೀಗ ಹಾಕು ಹೇಳ್ತೀನಿ. ಬೀಗನ ಅದಕ್ಕೆ ಕೈ ಕೊಡು. ಅವಳಿಗೆ ಊಟ ಅದೇನು ಕೊಡ್ಬೇಕು ಕೊಟ್ಟು ಸುಮ್ಮನೆ ರೂಮ್ನಾಗ ಕೂಡಾಕಂದು. ಹಂಗಾದ್ರೆ ನಮ್ಮ ಮರ್ಯಾದೆ ಉಳಿತೈತಿ. ಇಂಥ ಮಾಡ್ಕೊಂಬಂದ್ರೆ ನಮ್ಮ ಮರ್ಯಾದೆ ಉಳಿಯಲ್ಲ. ಸುಮ್ಮನೆ ಮಾತಾಡ್ಸಿದ್ರೆ ಯಾರು ಏನು ಅಂಬಲ್ಲ ಕಣಮ್ಮ. ಸುಮ್ಮನೆ ಮಾತಾಡ್ಸಿದ್ರೆ ಅವನಿಂದ ಹೋಗ್ಬಿಟ್ಟು ಸೋಮಪಿ ನಾನು ನಿನ್ನ ಮದುವೆ ಆಗ್ತೀನಿ ಕಣಪ್ಪಿ ಸೋಮಪಿ ಅಂತ ಅಂತಾಳಂತೆ. ಮಾಡೋಕ್ಕೆ ಕೆಲಸ ಇಲ್ದಳು. ನಾನು ನಮ್ಮ ಅಮ್ಮಗೆ ಹೇಳ್ತೀನಿ, ನಮ್ಮ ಅಮ್ಮಗೆ ಸರಿಯಾಗಿ ಬೈಬೇಕು ಹೇಳಿ. ನಮ್ಮ ಅಮ್ಮಿಗೂ ಇದೇ ಗತಿ ಮಾಡ್ಬೇಕು. ಸುಮ್ಮನೆ ಕರ್ಕೊಂಡೋಗಿ ಎಲ್ಲನೂ ಕೂಡಾಕಬೇಕು ಅಲ್ಲ. ಅವಳು ಗೌರವಾಗೆ ಇರ್ತಾಳೆ. ನೀನೇ ಅವಳಿಗೆಲ್ಲ ಇಲ್ಲುದು ಕಲ್ಸೋದು ಸುಮ್ಮನಿರು. ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದ್ದೆಲ್ಲ ಹೇಳಿ ಅವಳಿಗೆ ಇಲ್ಲುದು ಕಲಿಸ್ತೀಯ. ಒಳ್ಳೆ ಮಾತಿಗೆ ಬೆಲೆನೇ ಇಲ್ಲ. ಎಷ್ಟು ಹೇಳಿದ್ರು ಬರೀ ಹಿಂಗೆ ಮಾಡ್ತೀರ ತಾಯಿ ಮಗಳಿಬ್ಬರಳು. ಎಷ್ಟು ಹೇಳೋದು? ನಮಗೆ ಸಾಕಾಗೈತೆ ಹೇಳಿ 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 ನಮ್ಮ ಮರ್ಯಾದೆ ತೆಗಿತೀರ. ನಾವು ಮೂವರು ಕಷ್ಟಪಟ್ಟು ಒಂದಿನಿದ್ರೂ ಹೋಗುತ್ತೆ ಅಂತೇಳಿ ನಾವು ಮೂವರು ಕಷ್ಟಪಟ್ಟು ದುಡಿತೀವಿ. ನೀವು ನಮ್ಮ ಮರ್ಯಾದೆ ತೆಗಿತೀರ.
ಸುಮ್ಮನಿರಿ ಅದ್ಲಾಗೆ ಟೆನ್ಷನ್ ಮಾಡ್ಕೋಬೇಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಅವಳನ್ನಗೆ 4 ಏಟು ಬಿಟ್ಟಿದ್ದೀರಲ್ಲ, ಅವಳು ಇನ್ನೊಂದ್ಸತಿ ಏನಾನ ಹೋಗ್ಲಿ, 4 ಏಟು ನಾನೇ ತಿಡ್ತೀನಿ ಇನ್ಮೇಲಿಂದಾನ. ನೀವು ಏನಾನ ಇಲ್ದಿದ್ರೆ ನಾನೇ ತಿಡ್ಕೊಂಡು ಕರ್ಕೊಂಬತ್ತೀನಿ. ಅವಳು ಏನಾನ ಹೋಗ್ಲಿ ಕಾಲು ತೆಗ್ದು. ಇನ್ಮೇಲೆ ನಾನು 2 ಏಟು ಬಿಟ್ಟು ಬದುಕಿಗೆ ಇಕ್ತೀನಿ. ಪರ್ಕೆ ತಗೊಂಡು ಸರಿಯಾಗಿ ಜಡಿ ಹೇಳ್ತೀನಿ. ಶ್ರೀದೇವಿ, ಒಳ್ಳೆ ಮಾತಿಗೆ ಬೆಲೆ ಇಲ್ಲ, ಒಳ್ಳೆ ಮಾತಾಗಿ ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ಪರ್ಕೆ ತಗೊಂಡು ಕಾಲ್ಗೆ ಬಡಿ ಹೇಳ್ತೀನಿ. ಇವಳೊಂಥರ ತಲೆ ನಿಲ್ಲಲ್ಲ, ಮೆಂಟ್ಲಾಗವಳೆ. ಮೆಂಟ್ಲು ಥರ ಆಡ್ತಾವಳೆ. ಅದಕ್ಕೇನೆ ಪರ್ಕೆ ತಗೊಂಡು ಬಡಿ ಹೇಳ್ತೀನಿ. ಕಾಲಿಗೆ ಸರಿಯಾಗಿ ಬಿಟ್ಟು ಬದುಕಿಗಚ್ಚು. ಎಷ್ಟು ಹೇಳಿದ್ರು ನೀನು ಒಂದು ಕೆಲಸನೂ ಮಾಡಲ್ವಲ್ಲೇ ಮನೆಯಗ್ಳುದಾ? ಕೆಲಸ ಮಾಡ್ಕೊಂಡಿರಮ್ಮ, ಮನೆಯ ಕೆಲಸ ಮಾಡ್ಕೊಂಡಿರಮ್ಮ ಅಂತ ಹೇಳಿದ್ರು ಕೇಳ್ತಾ ಇಲ್ವಲ್ಲ ನೀನು? ಏನಮ್ಮ ನೀನನ್ನ ಹೇಳೋಕ್ಕಾಗಲ್ವೇ ಕೆಲಸ ಮಾಡು ಅಂತ ಹೇಳಿ ಅವಳಿಗೆ? ಇನ್ನೇನಿಲ್ಲ ನೋಡು. ಶ್ರೀದೇವಿ, ನೀನು ತಲೆ ಕೆಡಿಸ್ಕೋಬೇಡ. ನೀನು ಸರಿಯಾಗಿ ಪರ್ಕೆ ತಗೊಂಡು ಸರಿಯಾಗಿ ಹೊಡಿ ಹೇಳ್ತೀನಿ ಅವಳಿಗೆ. ಹಾಗೆ ಮಾಡೋದು. ನಾನು ಇಷ್ಟು ದಿವಸ ಒಳ್ಳೆ ಮಾತಾಗಿ ಹೇಳಿ ನೋಡಿದೆ. ಒಳ್ಳೆ ಮಾತಾಗೆಲ್ಲ ಹೇಳ್ದೆ. ಹಂಗೆ ಮಾಡಬೇಡ ಕಣೆ, ಹಂಗೆ ಮಾಡಬೇಡ. ಇನ್ನು ಹೇಳ್ದಂಗೆ ಕೇಳ್ಕೊಂಡಿರು, ನಿಮ್ಮ ಅಣ್ಣಯ್ರು ಹೇಳ್ದಂಗೆ ಕೇಳ್ಕೊಂಡು ಮನೆಗಳದ್ದು ಕೆಲಸ ಮಾಡ್ಕೊಂಡಿರು, ಚೆನ್ನಾಗಿರು, ಉಣ್ಕೊಂಡು ತಿನ್ಕೊಂಡು ಅಂತ ಎಷ್ಟು ಹೇಳ್ದೆ. ಅವಳು ಕೇಳಲಿಲ್ಲ. ಇನ್ಮೇಲಿಂದ ನೀವು ಹೇಳ್ದಂಗೆ ಮಾಡ್ಬೇಕಷ್ಟೇ. ಹಂಗೆ ಮಾಡಿದ್ರೇ ಅವಳು ಬಗ್ಗೋದು. ಇಲ್ಲಾಂದ್ರೇನು ಅವಳು ಅಥಾರಿಟಿಗೆ ಬರೋಲ್ಲ. ತಲೆ ನಿಲ್ಲಲ್ಲ, ಮೆಂಟ್ಲಾಡ್ದಂಗೆ ಆಡ್ತಾಳೆ. ಅಷ್ಟೇ. ಅದಕ್ಕೆ ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ. ಇನ್ಮೇಲಿಂದ ಸರಿಯಾಗಿ ತೀಡ್ರಿ ಹೇಳ್ತೀನಿ. ಸರಿಯಾಗಿ ತೀಡಿ ಈಗ ರೂಮ್ನ ಕೂಡಾಕಿ ನಿಮಗೆ ಏನಾರ ಕೆಲಸ ಮಾಡಿಕೊಡ್ಬೇಕಾಗಿದ್ರೆ ನೀವು ಬಟ್ಟೆ ತೊಳೆದಿರೋ ಬಟ್ಟೆ ಎಲ್ಲ ಒಣಗಿದ್ರೆ ತಗೊಂಬಂದು ಕೊಡ್ರಿ, ಮಡ್ಸಾಕ್ಲಿ. ಕರ್ಕೊಂಡೋಗಿ ಸರಿಯಾಗಿ ಬಿಟ್ಟು ಎಲ್ಲ ಕೆಲಸಕ್ಕೆ ಹಚ್ಚಿರಿ. ಇನ್ಮೇಲೆ ಇವಳಿಗೆ ಕೆಲಸ ಕಚ್ಚಲಿಲ್ಲ ಅಂತಂದರೆ ಇವಳು ಹೇಳ್ದಂಗೆ ಕೇಳಲ್ಲ. ನಾವು ಬಿಡು ಹೋಗ್ಲಿ ಒಬ್ಬಳು ಇದ್ದಾಳೆ ಅಂತ ಸ್ವಲ್ಪ ನಾವು ಅವಾಗ ನೆತ್ತಿ ಮೇಲೆ ಕಿಕ್ಕೊಂಡು ಬೀಳು, ತಲೆ ಮೇಲೆ ಕಿಕ್ಕೊಂಡಿದ್ಕೆ ಹಿಂಗಾಗಿದ್ದು. ಪಾಪ ಅವಳಿಗೆ ಬರಲ್ಲ ಕಣಪ್ಪ. ಬರೋದಾಗಿದ್ರೆ ಅವಳು ಮಾಡಲು. ಅವಳಿಗೆ ಪಾಪ ಬರಲ್ಲ. ನೀನು ಬರೋದಾಗಿದ್ರೆ ಅವಳು ಏನಿಲ್ಲ, ಎಲ್ಲ ಕೆಲಸ ಮಾಡಿಬಿಡೋಳು ಅವಳು. ಅಯ್ಯಪ್ಪ, ಅವ್ರ ಅತ್ತಿಗೆ ಇಕ್ತಿರ್ಲಿಲ್ಲ ಕೆಲಸನ. ಅವಳಿಗೆ ಬರಲ್ಲ. ಯಾಕಂದರೆ ಒಬ್ಬಳೆ ಮಗಳು ಅಂತ ನಾವು ಬೋಲ್ ಚೆನ್ನಾಗಿ ಸಾಕಿದ್ದೀವಿ. ಅದಕ್ಕೆ ಬರಲ್ಲ ಕಣಪ್ಪ, ಬರಲ್ಲ. ಬರಲ್ಲ ಅವಳಿಗೆ ಪಾಪ. ಬದುಕು ಮಾಡೋಕ್ಕೆ ಬರಲ್ಲ ಬಿಡು. ಬದುಕು ಮಾಡೋಕ್ಕೆ ಬರಲ್ಲ ಅಂದರೆ ಅವನ ಮದುವೆ ಆಗಲ್ಲ ಅಮ್ಮ. ಬದುಕು ಮಾಡೋಕ್ಕೆ ನೀನು ಬರಲ್ಲ ಅಂತ ನೀನೇ ಹೇಳ್ತೀಯ. ಅವಳಿಗಿನ್ನ ಮುಂದಾಗೆ ಎಲ್ಲ ಬರುತ್ತೆ. ಎಲ್ಲ ಹೆಣ್ಮಕ್ಳು ಏನು ಯಾರೂ ಕಲ್ತೇ ಇರಲ್ಲ. ಕಲ್ತ್ಕೋಬೇಕು. ಇಷ್ಟು ದಿನ ಅಂತೂ ಬರಲ್ವಾ, ಇವಾಗನ ಕಲ್ತ್ಕೋಬೇಕು. ಏನು ಪಾತ್ರೆ ತೊಳೆಯೋಕೆ, ಕಸ ಹೊಡಿಯೋಕ್ಕೂ ಅದನ್ನೆಲ್ಲ ಏನು ಕಲಿಬೇಕಿ. ಅದೇನು ನೋಡಿ ಕಲಿಯೋದು. ನೋಡಿ ಕಲ್ತ್ರಾತ. ಅದೇನು ಏನು ಅಯ್ಯೋ ಬರಲ್ಲಂತೆ. ಬರಲ್ಲ ಅಂದರೆ ಯಾವುದು ಬರಲ್ಲ, ಮಾಡಬೇಕಷ್ಟೇ ಇವಳು. ಮಾಡಿದ್ರೆಲ್ಲ ಬರುತ್ತೆ. ನಾನೆಲ್ಲ ಹೇಳ್ಕೊಡ್ತೀನಿ, ಮಾಡ್ಲೇಳು. ಮಾಡ್ದಂಗೆ ಮುಂದಿರಲಿ. ಪರ್ಕೆ ತಾಂಡು ಸರಿಯಾಗಿ ಬಿಡ್ತೀನಿ. ಹೇಳತಕ್ಕ ಹೇಳಿದ್ದೆ ನಮ್ಗೆ ಅಲೇನೇ ಇದು ಕೊನೆ ಅಂತ. ಹೇಳಿ ಸಾಕಾಗೈತಿ. ಇದೇ ಕೊನೆ ಅಂತ ನೋಡು. ಅತ್ತೆ ನೀನು ಸುಮ್ಮನೆ ಇರಬೇಕು. ನೀನೇನ ನಡಂತ್ರದಾಗ ಹೇಳಕ್ಕೆ ಬಂದೆ, ನಿನಗೂ ಬಿದುವ ಅಂತಲೇ ಅಷ್ಟೇ. ನಮ್ಮಮ್ಮ ಏನಾರು ಹೇಳಕ್ಕೆ ಬಂತು ಅಂದ್ರೆ ನಮ್ಮಮ್ಮಗೆ ತಿರ್ಗಿಸ್ನಲ್ಲಕ್ಕೆ ಕೊಟ್ಬಿಡ್ರಿ. ಅಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಇಷ್ಟು ಕತ್ತೆ ವಯಸ್ಸಾಗೈತಲ್ಲ, ಮಗಳಿಗೆ ಬುದ್ಧಿ ಕಲಿಸ್ಬೇಕು, ಮಗಳಿಗೆ ಮನೆ ಕೆಲಸ ಕಲಿಸ್ಬೇಕು ಅಂಬೋದು ಒಂದು ಸ್ವಲ್ಪನಾದ್ರೂ ಬೇಡವಾ? 3 ಅಣ್ಣಯ್ರು ಇದ್ದಾರೆ ಅಂದರೆ ಅಣ್ಣಯ್ರೇನು ತಂದು ಇಳಿಸ್ತಾರ? ಅವರು ಕಷ್ಟಪಟ್ಟು ದುಡಿಬೇಕು. ನಾವು ಕಷ್ಟಪಟ್ಟು ದುಡ್ಕೊಂಬರೋತ್ತಿಗೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತೆ. ನಮ್ಮ ಕಷ್ಟ ನಮಗೆ. ಬುದ್ಧಿ ಪಾಪ ಎಲ್ಲರಿಗೂ ಇರುತ್ತೆ. ಅವಳಿಗೂ ಐತೆ ಕಣೋ ಬುದ್ಧಿ. ಅವಳಿಗೂ ಐತೆ. ಮಾಡ್ತಾಳೆ ಸುಮ್ಕಿರೋಳೆಲ್ಲನ. ಏನು ಅವಳು ನಂಗೆ ಬೈದ್ರೆ ನೀವೇನ್ರ ನೀವು ಹೊಸಾರು ಬೈದು ಒಯ್ತೀರಾ? ಮತ್ತು ಹೇಳೋದೇ ಪಟ್ ಏನನ ಅವಳು. ಈಗ ಒಳ್ಳೆ ಮಾತನಾಗ ಹೇಳಿದೀವಿ, ಎಷ್ಟು ದಿನ ದಾರಿಗೆ ಬಂದಿಲ್ಲ. ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ. ಊರಾಗ ಮಕ್ಕ ಕರೆದು ಹೇಳ್ಬೇಕಂದ್ರೆ ನಮ್ಮ ಮರ್ಯಾದೆ ಎಲ್ಲಿಗೆ ಹೋಗಬೇಡ. ಏನಪ್ಪ ಇದು ಇವ್ರು ಇಂಥ ಬುದ್ಧಿ ಕಲ್ಸೇರ ಅನ್ಕೊಂಬಲ್ವಿ? ನಮ್ಮ ಮರ್ಯಾದೆ ಎಲ್ಲಿಗೆ ಹೋಗಬೇಡ. ಅದಕ್ಕೆ ಮತ್ತೆ ಇನ್ಮೇಲೆ ನಾವೇ ಕೇಳಲ್ಲ. ಸರಿಯಾಗಿ ತೀಡೋದೇನೆ. ಮನೆಗಳದ್ದು ಕೆಲಸ ಮಾಡ್ಕೊಂಡು ಇರೋದಾದರೆ ಇರಲಿ, ಇಲ್ಲ ಹೋಗ್ತಾ ಇರಲಿಲ್ಲ ಅಷ್ಟೇ. ಇಲ್ಲ ನಮ್ಮ ಮನೆಯಾಗ ಇರ್ಕೊಡ್ದು, ಇಲ್ಲ ಕೂಡಾಕಿ ಶ್ರೀದೇವಿ ಪರ್ಕೆ ತಾಂಡ್ರೆ 4 ಬಿಟ್ಟು ಕೆಲಸ ಕಲಿಸು. ಇವಳಿಗೆ ಎಲ್ಲ ಕೆಲಸ ಕಲಿಸ್ಲಿಲ್ಲ ಅಂದರೆ ಹಿಂಗೆ ಆಗಲ್ಲ. ಇಷ್ಟು ದಿವಸ ಹೇಳಿ ಸಾಕಾಗೈತಿ. ಇದೇ ಕೊನೆ ಅಂತ. ಅದಕ್ಕೆ ರೂಮಾಗೆ ಕೂಡಾಕು ಅಂತ ಹೇಳಿದ್ದೀನಿ. ಇಲ್ಲ ಪರ್ಕೆ ತಂಡು ಅವ್ರ ಅತ್ತಿಗೆ 4 ಬಿಟ್ಟು ಬುದ್ಧಿವಾದ ಹೇಳು ಅಂತ ಹೇಳಿದ್ದೀನಿ. ಅವಳು ಓದಿತಾ ಇರಲಿಲ್ಲ. ಅವಳು ಎಷ್ಟು ಹೇಳ್ತಾಳೆ ಪಾಪ, ಬಾರೆ ಕೆಲಸ ಮಾಡ್ಕೊಡು ಅಂತ ಎಷ್ಟು ಕರೆದ್ರೂ ಹೋಗ್ತಿರ್ಲಿಲ್ಲ. ಅದಕ್ಕೆ ಪರ್ಕೆ ತಗ ಅಂತ ಹೇಳಿದ್ದೀನಿ. ಪರ್ಕೆ ತಗೊಂಡು 4 ಬಿಟ್ಟಿನ ಮೇಲಿಂದ ಬುದ್ಧಿ ಕಲಿಸು ಅಂತ ಹೇಳಿದ್ದೀನಿ. ಎಲ್ಲ ಕೆಲಸ ಕಲಿಬೇಕು, ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು, ಹಂಗೆ ಬುದ್ಧಿ ಕಲಿಸು ಅಂತ ಹೇಳಿದ್ದೀನಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.